बाबा साहेब अंबेडकर एजुकेशन ट्रस्ट का उद्घाटन। डॉक्टर बाबा साहेब अंबेडकर शैक्षणिक सबलीकरण चैरिटेबल ट्रस्ट का आज बीजापुर में उद्घाटन किया गया। इस ट्रस्ट का उद्देश्य बताते हुए ट्रस्ट के अध्यक्ष MM सुतार एडवोकेट ने कहा कि सरकार से आने वाले अनुदान को गरीबों और शोषितों तक पहुंचाने और उनकी हर तरह की मदद करने के लिए ये ट्रस्ट बनाया गया है। कार्यक्रम के मुख्य अतिथि RM राठौड़ ने हर तरह की मदद देने की बात कही। इस मौके पर बात करते हुए बी न्यूज़ के CMD शकील बागमारे ने कहा कि देश में हिंदू और मुसलमान सब भाई भाई की तरह हैं, इसको कोई भी तोड़ नहीं सकता। इस मौके पर कांग्रेस मुखंड हमीद मुशरिफ, MC मुल्ला, मैनो बिड़गी, अजीम इनामदार, विनोद सानी, बसवराज कड़ेमनी, लाल साहब गुरीकर, कई वकील, सामाजिक कार्यकर्ता और बड़ी संख्या में लोग रहे मौजूद। डॉक्टर बाबा साहेब अंबेडकर शैक्षणिक सबलीकरण ಚಾರಿಟಬಲ್ ಟ್ರಸ್ಟ್ ವಿಜಯಪುರ ನೂತನ ಟ್ರಸ್ಟ್ ಉದ್ಘಾಟನೆ ಸಮಾರಂಭಕ್ಕೆ ಚಾಲನೆ ನೀಡುತ್ತಾ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಮೊದಲನೇ ಘಟ್ಟ ಪ್ರಾರ್ಥನೆ ಗೀತನೊಂದಿಗೆ ಮಾಡೋಣ। ನಾನು ಶ್ರೀಮತಿ S.A. ಬದಾಮಿ ಅವರಿಗೆ ಕೇಳಿಕೊಳ್ಳುತ್ತೇನೆ, ಇವರು ಬಂದು ಪ್ರಾರ್ಥನೆ ಗೀತೆಯನ್ನು ಹಾಡಬೇಕು। शुक्लांबरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः। गुरुब्रह्मा गुरुर्विष्णु गुरुदेवो महेश्वरः। नमामि भगवते वासुदेवाय ते नमः। ಕೇಳಿಕೊಳ್ಳುತ್ತೇನೆ। ऐ मेरे वतन के लोगों, जरा आँख में भर लो पानी। जो शहीद हुए हैं उनकी जरा याद करो कुर्बानी। आओ उनको इसलिए बनी ये कहानी। सर आगे, सर इधर आगे देखो, हो गया। सर ಮುಂದೆ ನೋಡ್ರಿ सर जरा आगे पे देखो, भाई जरा आगे, हो गया। अरे समझ देखो ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿದ್ದು ಒಂದು ಟ್ರಸ್ಟ್ ಒಂದು ಮಾಡಲಾಗಿದೆ। ಅದರ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೈಕ್ಷಣಿಕ ಸಬಲೀಕರಣ ಚಾರಿಟಬಲ್ ಟ್ರಸ್ಟ್ ವಿಜಯಪುರ। ಈ ಟ್ರಸ್ಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು 72 ವರ್ಷ 72 ಇಯರ್ಸ್ ಬ್ಯಾಕ್ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ತು। ಆದರೆ ಇವತ್ತಿನವರೆಗೂ ಸಾಕಷ್ಟು ಸರ್ಕಾರಗಳು ಬಂದು, ಆದರೆ ಕಾರ್ಯಕ್ರಮಗಳು ಮಾತ್ರ
ನಮ್ಮ ಹಿಂದುಳಿದವರಿಗೆ ಮಾಡಿದ್ರು, ಆದರೆ ಅದರ ಉಪಯೋಗ ಮಾತ್ರ ಆಗಿಲ್ಲ. ಹರಿಜನರಿಗೆ ಗಿರಿಜನರಿಗೆ 18% ಅಂತ ಹೇಳಿದ್ರು, ಅವರು ಏನು ಇನ್ನೂವರೆಗೂ ಯಾವ ರೀತಿ ಸಹಾಯ ಆಗಬೇಕಾಗಿತ್ತು, ಆ ಸಮಾಜ ಯಾವ ಸ್ಥಿತಿಯಲ್ಲಿ ಇತ್ತು, ಒಂದು 100 ವರ್ಷದಿಂದ ಅದೇ ಸ್ಥಿತಿಯಲ್ಲಿ ಇದೆ. ಅದೇ ರೀತಿಯಾಗಿ ಹಿಂದುಳಿದ ಸಮಾಜದವರು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ನಿರ್ಗಮಿಸಲಾಗಿದೆ. ಅವರಿಗೆ ಈ ಸಹಾಯವಾದರೆ ಏನೂ ಆಗಿಲ್ಲ. ಮತ್ತು ಅಲ್ಪಸಂಖ್ಯಾತರಿಗೆ ತಾವೆಲ್ಲರೂ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿ ಒಂದು ಡೌಟ್ಫುಲ್ ಇದರಿಂದ ನೋಡ್ತಾ ಇದ್ದಾರೆ. ಅದು ಸರಿಯಲ್ಲ. ಅಲ್ಪಸಂಖ್ಯಾತರಿಗೂ ಕೂಡ ಏನೂ ಸಹಾಯ ಆಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಖ್ಯ ಉದ್ದೇಶ, ಈ ಟ್ರಸ್ಟ್ ಮಾಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾವ ಯಾವ ಕಾರ್ಯಕ್ರಮಗಳು ಸರ್ಕಾರದಲ್ಲಿ ಅದಾವ ಆ ಕಾರ್ಯಕ್ರಮದ ಆ ಒಂದು ಅದ್ರದ್ದು ಉಪಯೋಗ ಹಿಂದುಳಿದ ಜನರಿಗೆ ಆಗಲಿ. ಅವ್ರೆಲ್ಲರೂ ಯಾವ ರೀತಿ ಬೇರೆ ಮೇಲ್ವರ್ಗದವರು ಅಥವಾ ಬೇರೆ ಸಮಾಜದವರು ಯಾವ ರೀತಿ ಮೇಲೆ ಬಂದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಎಕನಾಮಿಕಲಿ, ಎಜುಕೇಷನಲ್ಲಿ ಎಲ್ಲ ರೀತಿಯಿಂದ ಯಾವ ರೀತಿ ಬಂದಿದ್ದಾರೆ, ಅದೇ ರೀತಿ ಈ ಜನಾಂಗ ಕೂಡ ಬರಲಿ. ಸೊ ತಾವು ನೋಡ್ತಿರ್ಬೇಕು, ಯಾರು ಮುಂದೆ ಹೋಗಿದ್ದಾರೆ ಅವ್ರು ಮುಂದೆ ಹೋಗಿದ್ದಾರೆ, ಯಾರು ಹಿಂದಿದ್ದಾರೆ ಅವ್ರು ಹಿಂದಿದ್ದಾರೆ. ಶ್ರೀಮಂತರು ಶ್ರೀಮಂತ ಆಗ್ತಾ ಇದ್ದಾರೆ, ಬಡವರು ಆಗ್ತಾ ಇದ್ದಾರೆ. ಇದೇನು ಒಂದು ಗ್ಯಾಪ್ ಆಗ್ತಾ ಇದೆ. ಇದು ಗ್ಯಾಪ್ ಹೋಗ್ಬೇಕು. ಎಲ್ಲರಿಗೂ ಸರಿ ಸಮಾನ ಒಂದು ಅವಕಾಶ ಸಿಗಬೇಕು. ಎಲ್ಲ ಸಮಾಜದಲ್ಲಿನೂ ಬಡವರು ಇದ್ದಾರೆ. 1920 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, 1920, ಐ ಆಮ್ ಟಾಕಿಂಗ್ ಅಬೌಟ್ 1920. ಅವರೊಂದು ಮೂಕ ಪತ್ರಿಕೆ ಅಂತಿತ್ತು. ಮುಖಪತ್ರಿಕೆ ಒಳಗೆ ಹೇಳ್ತಾರ, ಮೇಲಿನ ವರ್ಗನವರು ಇವ್ರು ಕೆಳಗಿನ ವರ್ಗನವ್ರಿಗೆ ಯಾವ ರೀತಿ ನೋಡ್ತಾರಪ್ಪ ಅಂತಂದ್ರೆ, ಇವ್ರು ಮನುಷ್ಯರು ಅದಾರೋ ಇಲ್ಲೋ ಅಂತೇಳಿ. ಅವಾಗ 100 ವರ್ಷ ಹಿಂದೆ ನಾವು ಯಾರಿನ 2020 ಒಳಗೆ ಇದೀವಿ. ಅವ್ರು 1920 ಒಳಗೆ ಅವನ್ ತಮ್ಮ ಪೇಪರ್ದಲ್ಲಿ ಬರ್ದಿದ್ದಾರೆ, ಮೇಜರ್ ಕಮ್ಯುನಿಟಿ ಅವ್ರು ಇದ್ರೆ ಅವ್ರು ತನ್ನಷ್ಟಕ್ಕೆ ತಾವು ಭಾಳ ಸುಪೀರಿಯರ್ ಅಂತೇಳಿ ವಿಚಾರ ಮಾಡ್ತಾರೆ ಅಂತೇಳಿ. ಅದರ ಅರ್ಥ ಏನು, ಆ ವಿಚಾರಗಳನ್ನು ಇವತ್ತಿಗೂ ಹೋಗಿಲ್ಲ. ಆದ್ರೆ ಸರ್ಕಾರಗಳು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ನಾವು ಇಲ್ಲಂತೂ ಹೇಳುದಿಲ್ಲ. ಆದ್ರೆ ಇನ್ನೂ ಬಹಳಷ್ಟು ಕೆಲಸ ಆಗಬೇಕಾಗಿತ್ತು. ಶೈಕ್ಷಣಿಕ ಸಮಾನತೆ ಬಂದಿಲ್ಲ, ಎಕನಾಮಿಕ್ ಸಮಾನತೆ ಬರಲಿಲ್ಲ. ಎಜುಕೇಶನಲಿ ದೇ ಆರ್ ಬ್ಯಾಕ್ವರ್ಡ್ and socially they are backward. Even today they are all worst sufferers. That's why, to keeping in that mind that they should be encouraged in the society, they should get the profit benefit of the government program, decided to form this trust. This trust main aim is to encourage the poor, backwards, SCs, STs, all those minorities, those who are really suffering in the society, they should come up. That is the only intention. If, for example, you just imagine, educationally we are very much backward. Why? Because we have belongs to a backward class. Because we are not in a position to come up. Because we have been neglected by the major community people, those who are in power and those who are in power. It should not go on. We must awaken the people. ತಾವೆಲ್ಲರೂ ಕೂತವ್ರು ಇವತ್ತಿನ ದಿವಸ ಒಂದು ಮೆಸೇಜ್ ತಗೊಂಡು ಹೋಗ್ಬೇಕು. ನಾವೆಲ್ಲರೂ ಸರಿ ಸಮಾನರು. ಇಲ್ಲಿದ್ರಲ್ಲಿ ಯಾವ ಭೇದ ಭಾವ ಬೇಡ. ಇವತ್ತು ಹರಿಜನರು ಇರಲಿ, ಗಿರಿಜನರು ಇರಲಿ, ಹಿಂದುಳಿದವರು ಇರಲಿ, ಅವರು ಮನುಷ್ಯರು ಇದ್ದಾರೆ. ಅವರಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅಧಿಕಾರ ಇಲ್ಲ. ಅವರಿಗೆ ಯಾಕೆ ನೀವು ಅಧಿಕಾರ ಕೊಡ್ತಾ ಇಲ್ಲ? ಆ ಕಾರ್ಯಕ್ರಮ ಮಾಡ್ತೀರಿ, ಆ ಕಾರ್ಯಕ್ರಮದ ಉಪಯೋಗ ಅವ್ರಿಗೆ ಆಗೋದಿಲ್ಲ. ಯಾರು ಕೂಡ ಆ ಕಾರ್ಯಕ್ರಮಗಳು ತೆಗೆದುಕೊಂಡು ಹೋಗಿ ಅವ್ರ ಮನೆತನ ಮುಟ್ಸೋದು ಇಲ್ಲ. ಕಾರ್ಯಕ್ರಮಗಳು ಬರ್ತಾವ, ಪೇಪರ್ನಲ್ಲಿ ಬರ್ತಾವ, ಎಲ್ಲ ಖರ್ಚು ಹಾಕ್ತಾರ, ತಮ್ಮ ಮನೆಗಳು ಕಟ್ಕೊಂಡು ಕೃಷ್ಣ ತಾವೆಲ್ಲ ಸುಧಾರಿಸ್ಕೊತಾರ. ಹೊರತಾಗಿ ಈ ಹಿಂದುಳಿದ ಸಮಾಜಕ್ಕೆ ಯಾವ ರೀತಿನೂ ಫೈದೆ ಆಗಿಲ್ಲ. ಅದಕ್ಕೆ ನಾವೊಂದು ರಿಕ್ವೆಸ್ಟ್ ಮಾಡ್ತೀನಿ. ಇದರ ಮುಖ್ಯ ಉದ್ದೇಶ ಹಿಂದುಳಿದವರಿಗೆ ನಾವೆಲ್ಲರೂ ಕೂಡ ಇದು ನಾವು ಟ್ರಸ್ಟ್ ಮಾಡೋದು ಉದ್ದೇಶ ಅಂದ್ರೆ ಇದೆ. ದೋಸ್ ಆರ್ ರಿಯಲ್ ಸಫರ್ಸ್ ಇನ್ ದ ಸೊಸೈಟಿ. ನಾವೆಲ್ಲರೂ ಸಹಾಯ ಮಾಡಬೇಕು. ಎಕನಾಮಿಕಲಿ, ಪೊಲಿಟಿಕಲಿ, ಸೋಷಿಯಲಿ ಎಲ್ಲ ರೀತಿಯಿಂದ ಸಹಾಯ ಮಾಡಬೇಕು. ಅವರು ಏನೈತಿ ಎಲ್ಲ ಜೊತೆಯಲ್ಲಿ ಹೋಗಿ ಆ್ಯಂಡ್ ಮುಖ್ಯ ವಾಹಿನಿಯಲ್ಲಿ ಅವರು ಬರಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಎಜುಕೇಷನ್ನಲ್ಲಿ ನಾವು ಕಾಲೇಜಸ್ ಸ್ಟಾರ್ಟ್ ಮಾಡಬೇಕು. ಕಂಪ್ಯೂಟರ್ ಸೈನ್ಸ್, ಹಾದಿ ಗ್ರಾಮೋದ್ಯೋಗದ ಕಾರ್ಯಕ್ರಮದ ಅದರ ಬಗ್ಗೆ ಎಲ್ಲ ಈಗ ಮಾಡರ್ನೈಸ್ಡ್ ಏನು ಎಜುಕೇಷನ್ ಐತಿ, ಎಲ್ಲ ಮಾಡರ್ನೈಸ್ ಎಜುಕೇಷನ್ ಬಗ್ಗೆನೂ ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅವೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಎಲ್ಲ ಈ ನಮ್ಮ ಜನರಿಗೆ ಅವೆಲ್ಲ ಕಲಿಸ್ಬೇಕು. ಅವರಿಗೆಲ್ಲರೂ ಅವರು ಮುಂದೆ ಬರಲಿ ಅಂತ ಭಾವನೆಯಿಂದ ಒಂದು ಟ್ರಸ್ಟ್ ಒಂದು ಮಾಡಲಾಗಿದೆ. ತಮ್ಮೆಲ್ಲರೂ ಇದಕ್ಕೆ ಕೋಆಪರೇಷನ್ ಇಲ್ಲಿ ಬಯಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜಾಪುರ ಇವರಿಗೆ ನಮ್ಮನ್ನು
ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶೈಕ್ಷಣಿಕ ಹಾಗೂ ಸಬಲೀಕರಣ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನಾ ಇಟ್ಕೊಂಡ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಗೂ ನನಗೆ ಚಿರಪರಿಚಿತರು, ಸ್ನೇಹಿತರು ಹಾಗೂ ಬಹಳ ಜನಪ್ರಿಯರಾದಂಥ ಸುಧಾ ವಕೀಲ್ ಸಾಹೇಬ್ರೆ, ಅದರಂತೆ ಈ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸತಕ್ಕಂಥ ಸಾನಿಯವರು, ನಾನು 2 ವರ್ಷ ಲೈನ್ಟ್ಯಾಂಡ್ ಅಂತ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ನನಗೆ ಅಲ್ಲಿ ಪರಿಚಯ ಆಯ್ತು. ಅದರಿಂದ ಸಾನಿಯವರು ಇಲ್ಲದೆ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದೇವಿ, ಒಂದು ಸ್ಕೂಲ್ ಮಾಡೋಣ, ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡೇವಿ, ಮಾಡ್ರಿ ಅಂತ ಬೇಕೆ ಎಲ್ಲ ವರ್ಗಗಳನ್ನು ಸಬಲೀಕರಣ ಮಾಡುವುದೇ ಒಂದು ಒಳ್ಳೆಯ ಉದ್ದೇಶ ಅನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡಿದ್ರು. ಅದಕ್ಕಾಗಿಯೇ ಇವತ್ತಿನ ದಿವಸ ರಿಸರ್ವೇಷನ್ ಅನ್ನೋದು ತೆಗೆದಿಲ್ಲ. ಅವ್ರು ಮಾಡಿದ್ದನ್ನು ಅಗದಿ ಮುತ್ತಿನಂಥ ಒಂದು ಕೆಲಸ, ಅದನ್ನು ಹಾಗೆ ಕಂಟಿನ್ಯೂ ಅದು ಆಗಲಿ, ಹಾಗೆ ಮುಂದುವರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಸ್ಕೂಲ್ ತೆಗಿಬೇಕಂತ ಬಹಳ ವಿಚಾರದಿಂದ ನನಗೆ ಬಂದು ಹೇಳಿದರು. ನಾನು ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವ, ತೆಗಿವಿ ಸ್ಕೂಲ್ ತೆಗಿಲಿಕ್ಕೆ ನಾನು ಎಲ್ಲ ರೀತಿಯಿಂದ ಸಹಕಾರ ನೀಡ್ತೀನಿ. ಅದಕ್ಕೆ ಬಗ್ಗೆ ನಮ್ಮ ಅಧ್ಯಕ್ಷರಿಗಂತೂ ಅಗದಿ ಮನದಟ್ಟಣೆ ಅದ. ಯಾಕಂದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತದ, ಅವ್ರು ಈ ರೀತಿ ಹುಟ್ಟು ಬಂದ ನಿಮ್ಮ ಒಂದು ಸ್ಕೂಲ್ ತೆಗೆದಾಗ ಇನ್ನೊಂದು ಸ್ಕೂಲ್ ಬಾಜು ಇರ್ತಾನೆ, ಆ ಸ್ಕೂಲಿಗೆ ಹೊಟ್ಕೊಂಡು ಅದರಂತೆ ಬೋಲ್ ಜಬಾ ಅಬ್ ತಕ್ ಹೈ ತೇರಿ ಎನ್ನುವ ಒಂದು ಸಿದ್ಧಾಂತದಲ್ಲಿ ನಡೆಯುತ್ತಿರುವ ನಮ್ಮ ಬಿ ನ್ಯೂಸ್ ನೇಷನ್ ಸಿಎಂಡಿಗಳಾದ ಶಕೀಲ್ ಬಾಗ್ಮಾರಿ ಅವರಿಗೆ ಕೇಳಿಕೊಳ್ಳುತ್ತೇನೆ, ಅವರು ಬಂದು ಉದ್ದೇಶಿಸಿ ನಮಗೆ ಒಂದೆರಡು ಮಾತುಗಳನ್ನು ನಾಡಬೇಕು. पहले तो आज मैं पूरे सुतार फैमिली और उनकी पूरी टीम को मुबारकबाद देता हूं, जिन्होंने डॉक्टर बाबा साहब अंबेडकर के नाम से जो ट्रस्ट, एजुकेशन ट्रस्ट को शुरू किया है और एम्पावरमेंट के बारे में जो सोच रहे हैं, इसके लिए मैं इनको तहे दिल से मुबारकबाद देता हूं। जैसे कि किसी संगठन को बनाना या किसी अच्छी सोच को लाना हर एक लाख सोचता है, मगर उसे कर को दिखाना ये बहुत अहम है, जो उन्होंने आज यहाँ पर कर वो दिखाया है। मैं उम्मीद करता हूँ ये जो इन्होंने एजुकेशन के बारे में जो खास सोचा है, आज दुनिया में सबसे बड़ी अगर दौलत है तो वो एजुकेशन है। आपके पास हजारों करोड़ रुपए होंगे तो भी वो कोई काम के नहीं होंगे। जो आप अपने बच्चों को जो शिक्षा देंगे वही शिक्षा आपके लिए काम में आएगी। तो मैं इसके लिए सुतार साहब को बहुत बहुत मुबारकबाद देता हूँ, जो आपने एक सही फैसला लेते हुए एजुकेशन के फील्ड में आप आगे आ रहे हैं। और आपने जैसे कि कहा कि एजुकेशन हो, कई ऐसे स्कीमें हैं जो हमारे नौजवानों को, जो ओबीसी हो, जो एससी हो, एसटी हो, उन लोगों को पता भी नहीं कि सरकार हमें किस तरह की सहूलतें देती है। उन सहूलतों को हम उन तक नहीं पहुंचा सकते, ना ही सरकार पहुंचाती है। वो सहूलतें भी मैं उम्मीद करता हूं कि इस संगठन के तरफ से हम सभी जो ओबीसी हो, एससी एसटी हो, बैकवर्ड क्लास के हो, उन लोगों तक पहुंचे, ताकि हम भी एजुकेशन में कामयाब हो और देश के लिए कुछ कर सकें। जैसे कि हम यहाँ इस प्रोग्राम की शुरुआत आप देख सकते हैं, कुरान पाक से होते हुए, देशभक्ति के गीतों से होते हुए, राष्ट्रगीत से शुरू हुआ। ये एक सेकुलरिज्म की निशानी है, जो हमें इस देश के गद्दार कहते हैं, उन लोगों के लिए ये उनके मुंह पर तमाचा है। सुतार फैमिली के तरफ से मैं कहूंगा, क्योंकि यहाँ के आजकल आप देख रहे हैं ऐसे नेता हैं जो हम हिंदू मुसलमानों को बांट कर सियासत करना चाहते हैं। उन नेताओं के लिए इस स्टेज से आज इस फैमिली ने उन लोगों को तमाचा मारा है। ये बताया है कि हम हिंदू मुस्लिम सिख ईसाई सब आपस में हैं भाई भाई। अगर ये चाहते तो अम्बेडकर ना हो के यहाँ पर मौलाना आजाद या टीपू सुल्तान या किसी मुसलमान का भी नाम ले सकते थे, मगर ये हमारा देशभक्त है जो हमें एक अधिकार देता है। संविधान बनाने वाले का नाम हमने पहले बाबा साहब अंबेडकर के नाम से इस संगठन को शुरू किया है। ये हमारा सेक्युलरिज्म है, ये साबित करता है कि हमें देश में किस तरह है और देश के सभी मजहब के, जिसने हमारे देश की आजादी के लिए जो कुर्बानियां दी है, उन कुर्बानियों में जिन्होंने अपना जो बलिदान दिया है, हम उस सबको अपना मानते हैं। हम किसी को पराया नहीं समझते। इस देश में हम
हम ये नहीं कहते कि हम मुसलमानों ने खून बहाया है, हम ये कहते हैं कि हिंदुस्तान के हर नागरिक ने इस देश की आजादी के लिए खून बहाया है। ये जो चंद नेता हैं जो हमें भड़काने की कोशिश कर रहे हैं, इन नेताओं के लिए आज ये एक तमाचा है। मैं फिर से ज्यादा ना कहते हुए सुतार फैमिली और उनकी पूरी टीम को शुभकामना देता हूं और उम्मीद करता हूं कि ये संगठन हमेशा हक के लिए आवाज उठाता रहे, गरीबों की मदद करता रहे। और जैसे कि ये एजुकेशन के फील्ड में भी आ रहा है, तो मैं उम्मीद करता हूं ये एलकेजी से होते हुए ये कॉलेज और इंशाल्लाह यूनिवर्सिटी में बदले। बस मैं अल्लाह ताला से यही दुआ करता हूं। वो आकर दावाना अल्हम्दुलिल्लाहि रब्बिल आलमीन। ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಉದ್ಘಾಟಕರಿಗೆ, ಅತಿಥಿಗಳಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ವಂದನೆಗಳು. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಶ್ರೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯಾಲಯ. ಈ ಭೂಮಂಡಲದಲ್ಲಿ ದೈವಶಕ್ತಿಯ ಮಹಿಮೆ ಎಷ್ಟು ದೊಡ್ಡದೋ ದುಷ್ಟಶಕ್ತಿಗಳ ಆಟ ಕೂಡ ಅಷ್ಟೇ ದೊಡ್ಡದು. ವಿದ್ಯೆ, ಉದ್ಯೋಗ, ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳ ಬಾಧೆ, ವಿವಾಹ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಸಂತಾನ ಇಲ್ಲದಿರುವುದು, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಂಥ ನಾನಾ ಸಮಸ್ಯೆಗಳು ನಿಮ್ಮ ನೆಮ್ಮದಿಯನ್ನೇ ನಾಶ ಮಾಡಿಬಿಡುತ್ತವೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ದೈವಶಕ್ತಿಯ ಆರಾಧಕರಾದ ಪಂಡಿತ್ ಶ್ರೀ ರಾಘವೇಂದ್ರ ಗುರೂಜಿಗಳು ಶ್ರೀ ಕಾಡು ದುರ್ಗಾದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ರಾಘವೇಂದ್ರ ಗುರೂಜಿಗಳ ಮತ್ತೊಂದು ವಿಶೇಷ ಏನು ಅಂದರೆ, ಫೋನ್ ಮೂಲಕ ನಿಮ್ಮ ಧ್ವನಿಯನ್ನು ಆಲಿಸಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಅರಿತು ಫೋನ್ನಲ್ಲಿ ನಿಮಗೆ ಪರಿಹಾರ ಸೂಚಿಸುತ್ತಾರೆ. ಗುರೂಜಿಗಳನ್ನು ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9964471878.